ಪಾರ್ಲಿಮೆಂಟ್ನಲ್ಲಿ ಭದ್ರತಾ ಲೋಪ ಆಗಿರೋದು ಎಲ್ಲರಿಗೂ ಗೊತ್ತಿರೋದು. ಈಗ ಅದರ ಹಿನ್ನೆಲೆಯಲ್ಲಿ ಸುವರ್ಣಸೌಧದಲ್ಲಿ ಯಾವೆಲ್ಲ ತಯಾರಿಗಳು? ಇವತ್ತು ನಿನ್ನೆ ದೆಹಲಿಯ ಸಂಸತ್ನಲ್ಲಿ ನಡೆದಂಥ ಒಂದು ದುರ್ಘಟನೆ ಅತ್ಯಂತ ಗಂಭೀರ ಮತ್ತು ನಾವೆಲ್ಲರೂ ಕೂಡ ಖಂಡಿಸುವಂಥದ್ದು ಮತ್ತು ನಮಗೆಲ್ಲರಿಗೂ ಎಚ್ಚರಿಕೆ ಒಂದು ಗಂಟೆ ಕೂಡ ಆಗಿದೆ. ಬಹುಶಃ ಯಾವ ರೀತಿ ಯಾವ ಸಂದರ್ಭ ಏನಾಗ್ಬೋದು ಅಂತೇಳಿ ಯಾರಿಗೂ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಮುಂಜಾಗ್ರತವಾಗಿ ನಾವು ಇರಬೇಕು ಮತ್ತು ಜನಸಾಮಾನ್ಯರು ಕೊಡದೆ ಸಹಕಾರ ಇವತ್ತು ಕೊಡಬೇಕು. ಯಾಕೆಂತೇಳಿ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಜನರಿಂದ ಬಿಟ್ಟು ದೂರ ನಿಲ್ಲಲಿಕ್ಕೆ ಆಗೋದಿಲ್ಲ. ಜನರು ಯಾವಾಗಲೂ ಕೂಡ ಅವ್ರಿಗೆ ಒಂದಲ್ಲೊಂದು ಕನಸು ಇದ್ದೇ ಇರ್ತದೆ. ಆ ಸಹ ಇಲ್ಲಿ ಭೇಟಿ ಮಾಡಲಿಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಕೂಡ ಬರ್ತಾರೆ. ಅದಕ್ಕೆ ಆದಷ್ಟು ಕಡಿಮೆಗೊಳಿಸಲಿಕ್ಕೆ ಮತ್ತು ನಾವು ಪಾಸ್ ಕೊಡುವಾಗ ಅವನ ನೈಜತೆಯನ್ನು ಅರ್ಥ ಮಾಡಿಕೊಂಡು ಪಾಸ್ ಕೊಡುವಂಥದ್ದು ಮತ್ತು ಅವನ ಅಗತ್ಯವಿದ್ದರೆ ಮಾತ್ರ ಪಾಸ್ ಕೊಡೋ ವ್ಯವಸ್ಥೆ. ಅದನ್ನು ನಾನು ಶಾಸಕ ಕೂಡ ಹೇಳಿದ್ದೇನೆ. ನಾನು ಬಹುಶಃ ನಮ್ಮ ಅಧಿಕಾರಿ ವರ್ಗ ನಿನ್ನೆ ತಾನೇ ಮೀಟಿಂಗ್ ಕೂಡ ಎಲ್ಲ ಕರೆದಿದ್ದೇನೆ. ಆದರೆ ವಿದ್ಯಾರ್ಥಿಗಳಿಗೆ, ಶಾಲೆಯಿಂದ ಬರೋ ಶಿಕ್ಷಕರಿಗೆ ಮತ್ತು ನೈಜವಾಗಿ ಇಲ್ಲಿಗೆ ಏನು ಆಗಬೇಕು, ಯಾರು ಬರಬೇಕಿತ್ತ ಅಂಥವರಿಗೆ, ಸತ್ಪ್ರಜೆಗಳಿಗೆ ಏನು ಕೂಡ ತೊಂದರೆ ಆಗಬಾರ್ದು. 1-2ರಿಂದಾಗಿ 98%ರಿಗೆ ನಾವು ಇಲ್ಲಿಂದ ದೂರ ಇಡುವಂಥ ಕೆಲಸ ಕೂಡ ಆಗಬಾರ್ದು ಅಂತ ಕೂಡ ಹೇಳಿದ್ದೇನೆ. ಹಾಗಾಗಿ ಸ್ವಲ್ಪ ಹೆಚ್ಚು ಸ್ಟ್ರಿಕ್ಟಾಗಿ ಹೆಚ್ಚು ತಪಾಸಣೆ ಮುಖಾಂತರ ಇವತ್ತು ಕ್ರಮ ಕೈಗೊಳ್ತಾರೆ. ಅದಕ್ಕೆಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಶಾಸಕರು ಕೂಡ ನಾವು ಕೂಡ ಅಷ್ಟೇ ನನ್ನನ್ನು ಸೇರಿಸಿಕೊಂಡು ಪಾಸ್ ಕೊಡೋ ಮುಂಚೆ ಅವನ ಬ್ಯಾಕ್ಗ್ರೌಂಡ್ ಏನಂತ ನಾನು ನೋಡಿಕೊಳ್ಬೇಕು. ನಮ್ಮ ಅಪಸದ್ ಸಂಬಂಧಿಕರು ಕೂಡ ನಾವು ಮಾನ್ಯತೆ ಮತ್ತು ಕರುಣೆಯಿಂದ ಸಿಕ್ಕಿದವರಿಗೆ ಬಂದ ತಕ್ಷಣ ನಾವು ಏನು ನೋಡದೆ ಸೈನ್ ಹಾಕಿಸಿ ಕುಡಿದು ಕೂಡ ಇವತ್ತು ನಿಲ್ಲಿಸಬೇಕಾಗ್ತದೆ. ಆದ ಕಾರಣ ಈ ಪ್ರದೇಶದಲ್ಲಿ ಇವತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ಮೇಲುತ್ಸವ ನಮ್ಮ ಇಂಟೆಲಿಜೆನ್ಸ್ನವರು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು, ಹೋಮ್ ಮಿನಿಸ್ಟರ ಒಂದು ಮೇಲುತ್ಸವ ನೋಡ್ತಾ ಇದ್ದಾರೆ. ನಾವು ಈಗ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. MLAಗಳೆಂದರೆ ರಾಜ್ಯಕ್ಕೆ ಅಂದರೆ ಕ್ರೌಡೇ. ಹೇಗೆ ಕಾಡಿನಲ್ಲಿ ಜೀವಿಸುವಂಥವ್ರಿಗೆ ಕಾಡು ಬಿಟ್ಟು ದೂರ ನಿಲ್ಲಕ್ಕೆ ಆಗೋದಿಲ್ವೋ, ಅವು ರಾಜ್ಯದವ್ರಿಗೆ ಜನರ ಬಿಟ್ಟು ದೂರ ನಿಲ್ಲಕ್ಕೆ ಕೂಡ ಆಗೋದಿಲ್ಲ. ಜನರ ಮಧ್ಯೆ ಇರುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಜನರ ಬಿಟ್ಟು ಯಾಕೆ ಬೇರೆ ಬೇರೆ ರೀತಿ ಬರ್ತಾರೆ. ಅದು ನೈಜತೆ ಇದ್ದಾರೆ, ಕಷ್ಟದಲ್ಲಿದ್ದವರು ಬರಲೇಬೇಕಾದವರಿದ್ದಾರೆ. ಅದು ಎಲ್ಲರೂ ಕೂಡ ಏಕದಮ್ ದೂರ ಇಡಲಿಕ್ಕೆ ಕೂಡ ಆಗೋದಿಲ್ಲ. ಪಾಸ್ಗಳು ಕಡಿಮೆ ಮಾಡಬೇಕು, ಕೊಡುವಾಗ ಗೊತ್ತಿರಬೇಕು, ತಪಾಸಣೆ ಜಾಸ್ತಿ ಆಗಬೇಕು ಮತ್ತು ಎಲ್ಲರದಕ್ಕೆ ಸಹಕಾರ ಕೊಡಬೇಕು. ಇಲ್ಲ, ಪೊಲೀಸ್ ಹಿಂದೆ ಬೇಕಾದಷ್ಟು ಇದ್ದಾರೆ. ಅವ್ರು ಪಾಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸಹಕಾರ ಕೊಡೋ ಜವಾಬ್ದಾರಿ ನಾವು ಆಗಬೇಕು, ಜನಪ್ರತಿನಿಧಿಗಳು ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.